ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎರಡು ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಪಿಂಚಣಿ ಹಣದ ಬಗ್ಗೆ. ಜುಲೈ ತಿಂಗಳು ಪಿಂಚಣಿ ಹಣ ಯಾವಾಗ ಬರುತ್ತೆ, ಅಥವಾ ಜಮೆ ಆಗಿದೆಯಾ, ಅಥವಾ ಯಾರಿಗೆಲ್ಲ 2-3 ತಿಂಗಳಿಂದ ಪಿಂಚಣಿ ಹಣ ಬಂದಿಲ್ಲ ಅಂಥವ್ರು ಏನು ಮಾಡಬೇಕು ಅಂತ ಆಗಿರ್ಬೋದು. ಹಾಗೆ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ನಿಜವಾಗ್ಲೂ ಜಮೆ ಆಗಿದೆಯಾ, ಆಗಿದ್ರೆ ಎಷ್ಟು ಜನಕ್ಕೆ ಬಂದಿದೆ, ನಿಮಗೆಲ್ಲ ಯಾವಾಗ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನೋಟಿಫಿಕೇಷನ್ಸ್ ಬರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವಿಡಿಯೋಸ್ನು ನೋಡ್ಬೋದು. ನಿಮಗೆ ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ನಾನು ಅಪ್ಡೇಟ್ಸ್ನ ಕೊಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಪಿಂಚಣಿ ಹಣ ಅದ್ರ ಬಗ್ಗೆ ಹೇಳಬೇಕಂದ್ರೆ, ಜುಲೈ ತಿಂಗಳ ಪಿಂಚಣಿ ಹಣ ನಿನ್ನೆಯಿಂದ ಜಮೆ ಮಾಡ್ತಾ ಇದ್ದಾರೆ. ಹೌದು, ಯಾರೆಲ್ಲ ವಿಧವಾ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಈ ಥರ ಹಣ ಯಾರೆಲ್ಲ ಪಿಂಚಣಿ ಹಣ ತಗೋತಿದ್ದೀರಾ ನಿಮಗೆ ಚೆಕ್ ಮಾಡ್ಕೊಳ್ಳಿ. ನಿನ್ನೆಯಿಂದನೇ ಶುರುವಾಗಿದೆ. ಸ್ವಲ್ಪ ಲೇಟ್ ಆಗಿದೆ ಜುಲೈ ತಿಂಗಳದು, ಯಾಕಂದರೆ ಪರಿಷ್ಕರಣೆ ಮಾಡ್ತಿದ್ರಲ್ಲ, ಹಾಗಾಗಿ ಈ ತಿಂಗಳು ಲೇಟ್ ಆಗಿದೆ. ನೆಕ್ಸ್ಟ್ ಆಗಸ್ಟ್ ತಿಂಗಳಿಂದ ಇಷ್ಟು ದಿನ ಲೇಟ್ ಆಗಲ್ಲ, ಆದಷ್ಟು ಬೇಗ ನಾವು ಜಮೆ ಮಾಡ್ತೀವಿ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಯಾರೆಲ್ಲ ಪಿಂಚಣಿ ಹಣ ತಗೊಳ್ತಿದ್ದೀರಾ ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಿನ್ನೆಯಿಂದ ಶುರು ಮಾಡಿದ್ದಾರೆ. ಅಕಸ್ಮಾತ್ ಬಂದಿಲ್ಲ ಅಂದರೂ ಕೂಡ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇನ್ನು ಒಬ್ಬರು ಕಮೆಂಟ್ ಮಾಡಿದ್ರಿ ನನಗೆ 2-3 ತಿಂಗಳಿಂದ ನಮಗೆ ಪಿಂಚಣಿ ಹಣನೇ ಬರ್ತಿಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ನಿಮಗೂ ಕೂಡ ಗೊತ್ತಿದೆ, ಈಗ ಒಂದು 2-3 ತಿಂಗಳಿಂದ ಪಿಂಚಣಿ ಹಣ ಅದ್ರ ಬಗ್ಗೆ ಪರಿಷ್ಕರಣೆ ಮಾಡ್ತಿದ್ರು. ಪಿಂಚಣಿ ಹಣ ಯಾರೆಲ್ಲ ಅರ್ಹರಿದ್ದಾರೆ ಅನರ್ಹರಿದ್ದಾರೆ ಅಂದ್ಬಿಟ್ಟು ಪರಿಷ್ಕರಣೆನ ಮಾಡ್ತಾಯಿದ್ರು. ನಿಮಗೆ 2-3 ತಿಂಗಳಿಂದ ಇನ್ನೂ ಬಂದಿಲ್ಲ ಅಂತಂದರೆ ಒಂದ್ಸತಿ ಚೆಕ್ ಮಾಡಿಸಿ. ತಾಲೂಕು ಆಫೀಸಲ್ಲಿ ಪಿಂಚಣಿ ವಿಭಾಗಕ್ಕೆ ಹೋಗಿ ನೀವು ಚೆಕ್ ಮಾಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಬರ್ತಿಲ್ಲ, ನಿಮ್ದು ಏನಾರು ಕ್ಯಾನ್ಸಲ್ ಆಗಿಬಿಟ್ಟಿದೆಯಾ ಏನು ಅಂತ. ಯಾಕಂದರೆ ತುಂಬ ಜನ ಅನರ್ಹರು ಈ ಪಿಂಚಣಿ ಹಣ ತಗೊಳ್ತಿದ್ರು ಅಂದ್ಬಿಟ್ಟು ಪರಿಷ್ಕರಣೆ ಮಾಡಿದ್ರು. ಸಾಕಷ್ಟು ಜನದ್ದು ಈ ಒಂದು ಯೋಜನೆಯಿಂದ ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗಾಗಿ ನಿಮ್ಮದು ಏನಾದರೂ ಕ್ಯಾನ್ಸಲ್ ಆಗಿದೆಯಾ ಏನು ಅಂತ ಚೆಕ್ ಮಾಡಿ. ನೀವೇನಾದರೂ ನಿಜವಾಗ್ಲೂ ಅರ್ಹರಿದ್ದೀರಾ, ನೀವು ನಿಮಗೆ ಯಾವ ಸ್ಕೀಮ್ ಹಣ ತಗೊಳ್ತಿರ್ತೀರಾ ಅದ್ರದ್ದು ಮಾನದಂಡಗಳನ್ನೆಲ್ಲ ಚೆಕ್ ಮಾಡಿ ನೀವು ನಿಜವಾಗ್ಲೂ ಅರ್ಹರಿದ್ದೀರಾ ಅಂತಂದರೆ ನೀವು ಖಂಡಿತ ತಾಲೂಕು ಆಫೀಸಲ್ಲಿ ಪಿಂಚಣಿ ವಿಭಾಗ ಅಂತ ಇರುತ್ತೆ, ನೀವು ಅಲ್ಲೋಗಿ ಕೇಳ್ಬೋದು. ನಮ್ಗೆ ಹಿಂಗೆ ಪಿಂಚಣಿ ಹಣ ಬರ್ತಾಯಿತ್ತು, ಈಗ 3-4 ತಿಂಗಳಿಂದ ಬಂದಿಲ್ಲ ಏನು ಅಂತ ನೀವು ಕೇಳಿದ್ರೆ ಚೆಕ್ ಮಾಡಿ ಹೇಳ್ತಾರೆ ಏನಕ್ಕೆ ಬರ್ತಾಯಿಲ್ಲ ಏನು. ಅಕಸ್ಮಾತ್ ಏನಾರ ನೀವು KYC ಮಾಡಿಸಿಲ್ಲ ಅಥವಾ ಕ್ಯಾನ್ಸಲ್ ಆಗಿದೆಯಾ ಅಥವಾ ಏನು ರೀಸನ್ ಅಂತ ಗೊತ್ತಾಗುತ್ತೆ. ಯಾರೇ ಆಗಿರ್ಬೋದು, 3-4 ತಿಂಗಳಿಂದ ಪಿಂಚಣಿ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಲೇಟ್ ಮಾಡ್ತಾಯಿದ್ರು, ಬಟ್ ಹೋದ ತಿಂಗಳಿಂದ ಕರೆಕ್ಟಾಗಿ ಆಗ್ತಾ ಇದ್ದಾರೆ. ಈ ತಿಂಗಳು ಕೂಡ ಲೇಟ್ ಆಗಿದೆ, ಒಟ್ಟಿನಲ್ಲಿ ನೆನ್ನೆಯಿಂದ ಬಂದಿದೆ ಅಷ್ಟೇ. ಅಕಸ್ಮಾತ್ 3-4 ತಿಂಗಳಿಂದ ಬಂದಿಲ್ಲ ಅಂದರೆ ನೀವು ಅಧಿಕಾರಿಗಳನ್ನ ಭೇಟಿ ಮಾಡಿ. ಇದು ಪಿಂಚಣಿ ಹಣದ ಬಗ್ಗೆ ಆಯಿತು. ಹಾಗೆ ಯಾರೆಲ್ಲ ಪಿಂಚಣಿ ಹಣ ತಗೊಳ್ತಿದ್ದೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳೋದಾದರೆ, ಇದುವರೆಗೂ 30 ಕಂತಿನ ಹಣ ಜಮೆ ಆಗಿದೆ. ಇನ್ನು 31ನೇ ಕಂತಿನ ಹಣ ಯಾಕೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗ್ತಿದೆ ಅಂತಂದರೆ, ತುಂಬ ಜನ ವೀಡಿಯೋಸ್ ಕೂಡ ಮಾಡ್ತಿದ್ದಾರೆ 31ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಇವತ್ತಿಷ್ಟು ಜಿಲ್ಲೆಗೆ ನಾಳೆ ಇಷ್ಟು ಜಿಲ್ಲೆಗೆ ಅಂತ. ಹಾಗೆ DBT ಕರ್ನಾಟಕ ಆ್ಯಪಲ್ಲೂ ಕೂಡ ಪುಷ್ ಟು DBT ಅಂತ ಬಂದಿದೆ. 31ನೇ ಕಂತಿನ ಹಣ ಜುಲೈಯಲ್ಲಿ ಅಪ್ಡೇಟ್ ಆಗಿದೆ. ಆ ಆ್ಯಪಲ್ಲೂ ಕೂಡ ಪುಷ್ ಟು DBT ಅಂತ ಬಂದಿರೋದ್ರಿಂದ ತುಂಬ ಜನ ಕನ್ಫ್ಯೂಷನ್ ಆಗಿದೆ, ಜಮೆ ಬಿಡುಗಡೆ ಆಗಿದೆಯಾ ಏನು ಅಂತ. ಅದಲ್ಲದೆ ತುಂಬ ಜನಕ್ಕೆ 2,000 ರೂಪಾಯಿ ಹಣ ಕೂಡ ಖಾತೆಗಳಿಗೆ ಜಮೆ ಆಗಿರೋದ್ರಿಂದ ಕೆಲವೊಬ್ರು ಈ 31ನೇ ಕಂತಿನ ಹಣನೇ ಅದು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಇಲ್ಲ, 31ನೇ ಕಂತಿನ ಹಣ ಪುಷ್ ಟು DBT ಅಂತ ಬಂದಿರೋದೇನೋ ನಿಜ, ಬಟ್ ಇನ್ನೂ ಕೂಡ ಜಮೆ ಪ್ರಕ್ರಿಯೆ ಶುರುವಾಗಿಲ್ಲ. ಇನ್ನು ಹಣ ಬರ್ತಿರೋದು ಯಾರ್ದಪ್ಪ ಅಂತಂದರೆ, ಯಾರಿಗೆಲ್ಲ 29ನೇ ಕಂತಿನ ಆಗಿರ್ಬೋದು, 30ನೇ ಕಂತಿನ ಹಣ ಆಗಿರ್ಬೋದು ಸಾಕಷ್ಟು ಜನರಿಗೆ ಪೆಂಡಿಂಗ್ ಇತ್ತು. ಹಾಗಾಗಿ ಅಂಥವ್ರಿಗೆ 30ನೇ ಕಂತಿನ ಹಣ ಜಮೆ ಮಾಡ್ತಾ ಇದ್ದಾರೆ. ಕೆಲವೊಬ್ಬರಿಗೆ 29ರಿಂದನೂ ಬಂದಿರಲಿಲ್ಲ, ಕೆಲವೊಬ್ಬರಿಗೆ 30ನೇ ಕಂತಿನ ಮಾತ್ರ ಬಂದಿರಲಿಲ್ಲ. ಯಾಕಂದರೆ ಲಾಸ್ಟ್ ಟೈಮು ಈಗೊಂದು 2-3 ತಿಂಗಳ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 30ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ಮೇಲೆ ಎಲೆಕ್ಷನ್ ಬಂತು, ಆಮೇಲೆ ಕೌಂಟಿಂಗ್ ಆಯಿತು, ಹಾಗೆ ಟೆಕ್ನಿಕಲ್ ಇಶ್ಯೂಸ್ ಬಂತು, ಆಮೇಲೆ CM ಕೂಡ ಬದಲಾವಣೆ ಆಗಿದ್ದರಿಂದ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅವರಿಗೆಲ್ಲ ಹಣನೇ ಜಮೆ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅಂಥವರಿಗೆ ಜಮೆ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲೂ ಕೂಡ ಪುಷ್ ಟು DBT ಅಂತ ಬಂದಿರೋದ್ರಿಂದ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗಿದೆ, 31ನೇ ಕಂತಿನ ಹಣನ ಅದು ಅಂತ. ಖಂಡಿತವಾಗ್ಲೂ ಅಲ್ಲ,
ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅಂಥವ್ರಿಗೆ ಬರ್ತಿದೆ. ಇನ್ನು 31ನೇ ಕಂತಿನ ಹಣ ಪುಷ್ ಟು DBT ಅಂತ ಏನೋ ಬಂದಿದೆ, ಬಟ್ ಖಾತೆಗಳಿಗೆ ಇನ್ನೂ ಹಾಕ್ತಾ ಇಲ್ಲ. ಯಾವಾಗ ಹಾಕ್ತಾರೆ ಅಂತ ಕೂಡ ಗೊತ್ತಿಲ್ಲ. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆದು ಕೂಡ ಪರಿಷ್ಕರಣೆ ಮಾಡಬೇಕು ಅಂತ ಹೇಳ್ತಾನೆ ಇದ್ದಾರೆ. ಸಚಿವ ಸಂಪುಟ ಆದಮೇಲೆ ನಾವು ಪರಿಷ್ಕರಣೆ ಮರು ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಈ ತಿಂಗಳು ಎಂಡಿಗೆ ಮತ್ತು ಇವಾಗ ಗೃಹಜ್ಯೋತಿ ಏನು ಮರುಪರಿಶೀಲನೆ ಮಾಡ್ತಿದ್ದಾರೆ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಮರುಪರಿಶೀಲನೆ ಕೂಡ ನಡೆಯೋ ಸಾಧ್ಯತೆ ಇದೆ. ಹಾಗಾಗಿ ಅದಾದಮೇಲೆ ಜಮೆ ಮಾಡೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಅವರಿಗೆ ದುಡ್ಡು ಉಳಿತಾಯ ಆಗುತ್ತಲ್ಲ. ಈಗ ಪರಿಷ್ಕರಣೆ ಮಾಡೋದ್ರಿಂದ ತುಂಬ ಜನ ಈ ಒಂದು ಯೋಜನೆಯಿಂದ ಡಿಲೀಟ್ ಆಗ್ತಾರೆ. ಅನರ್ಹರು ಯಾರ್ಯಾರಿದ್ದಾರೆ, ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಬೋದು, ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು, ಅಥವಾ ಒಬ್ಬರು ಮನೆಯಿಂದನೇ 2-3 ಜನ ಹಣ ತೊಗೊಳ್ತಿರ್ತಾರೆ ಅಥವಾ ತೀರ್ಕೊಂಡಿರ್ತಾರೆ. ಅಂಥವ್ರದ್ದೆಲ್ಲದು ಕೂಡ ಡಿಲೀಟ್ ಆಗೋದ್ರಿಂದ ಸರ್ಕಾರಕ್ಕೂ ಕೂಡ ಹಣ ಉಳಿಯುತ್ತೆ. ಹಾಗಾಗಿ ಮೋಸ್ಟ್ ಪ್ರಾಬಬ್ಲಿ ಈ ಒಂದು ಮರುಪರಿಶೀಲನೆ ಆದಮೇಲೆ 31ನೇ ಕಂತಿನ ಹಣ ಬಿಡುಗಡೆ ಸಾಧ್ಯತೆ ಇದೆ ಅನಿಸುತ್ತೆ. ಒಟ್ಟಿನಲ್ಲಿ ಈಗ ಹಣ ಬರ್ತಿರೋದಂತೂ 30ನೇ ಕಂತಿನ ಹಣ. ಇನ್ನು ಯಾವುದೇ ರೀತಿ 31ನೇ ಕಂತಿನ ಹಣ ಬರ್ತಾ ಇಲ್ಲ. ಸೊ ತಲೆ ಕೆಡಿಸ್ಕೋಬೇಡಿ. ಯಾರದೇ ವಿಡಿಯೋ ನೋಡಿದ್ರು ಕೂಡ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಯಾವುದೇ ರೀತಿ ನಿಮಗೆ ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ಆನ್ಸರ್ನ ಮಾಡ್ತೀನಿ. ಹಾಗೆ ನಿಮ್ಗಳಿಗೆಲ್ಲ 30ನೇ ಕಂತಿನ ಹಣದವರೆಗೂ ಎಲ್ಲ ಕಂತಿನ ಹಣನೂ ಬಂದಿದೆಯಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಅಕಸ್ಮಾತ್ ನಿಮ್ಮದು ಏನಾರ ಪೆಂಡಿಂಗ್ ಇತ್ತು, 30ನೇ ಕಂತಿನ ಹಣ ಆಗಿರ್ಬೋದು ಅಥವಾ 29ನೇ ಕಂತಿನ ಹಣ ಆಗಿರ್ಬೋದು, ಪೆಂಡಿಂಗ್ ಇತ್ತು ನಮಗೆ ನಿನ್ನೆ ಮೊನ್ನೆ ಅಥವಾ ಇವತ್ತು ಏನಾರ ನಮಗೆ ಜಮೆ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾವ ಜಿಲ್ಲೆ ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜಿಲ್ಲೆಯಿಂದ ಯಾರ ವಿಡಿಯೋ ನೋಡ್ತಿದ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ನೆಕ್ಸ್ಟ್ ಪಿಂಚಣಿ ಹಣದ ಬಗ್ಗೆ ಕೂಡ ಜಮೆ ಮಾಡ್ತಾ ಇದ್ದಾರೆ ನೆನ್ನೆಯಿಂದ. ಅಕಸ್ಮಾತ್ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡೋದನ್ನ ಮರಿಬೇಡಿ. ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚು ಹೆಚ್ಚು ವೀಡಿಯೋಸ್ ನಂದು ಕೂಡ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಖಂಡಿತ ನಿಮಗೆ ನನ್ನ ಕಡೆಯಿಂದ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ ವೀಡಿಯೋಸ್ನ ಮಾಡ್ತಿರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ನೋಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.